ಬೆಂಗಳೂರಿಗರ ಜೀವನಾಡಿ ನಮ್ಮ ಮೆಟ್ರೋವನ್ನ ಪ್ರತಿದಿನ ಲಕ್ಷಾಂತರ ಜನ ಅವಲಂಬಿಸಿರ್ತಾರೆ. ಆದರೆ ಪ್ರಯಾಣಿಕರ ಜೀವ ಹಿಂಡುವ ಕೆಲಸಕ್ಕೆ BMRCL ಮುಂದಾಗಿತ್ತು. ಅಂದರೆ ಮೆಟ್ರೋ ಪ್ರಯಾಣಿಕರಿಗೆ ದರ ನಿಗದಿ ಮಾಡಿತ್ತು, 5% ದರ ನಿಗದಿ ಮಾಡಿತ್ತು. ಆದರೆ ಈಗ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ದರ ಏರಿಕೆಗೆ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಮೆಟ್ರೋ ಟಿಕೆಟ್ ದರ 5% ಏರಿಸಿ ಏನು ಹೊರಡಿಸಿತ್ತಲ್ಲ BMRCL ಆದೇಶವನ್ನು, ಅದಕ್ಕೆ ಈಗ ತಡೆ ಒಡ್ಡಲಾಗಿದೆ. ನಾಳೆಯಿಂದಲೇ ಜಾರಿಗೆ ಬರಬೇಕಾಗಿದ್ದಂತಹ ಮೆಟ್ರೋ ನೂತನ ಪರಿಷ್ಕೃತ ದರಕ್ಕೆ ಈಗ ತಡೆ ಒಡ್ಡಲಾಗಿದೆ. ಮೆಟ್ರೋ ದರ ಭಾರಕ್ಕೆ ಈಗ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಬ್ರೇಕ್ ಹಾಕಿದ್ದಾರೆ. ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಈಗ ಸೂಚನೆ ಕೊಟ್ಟಿದ್ದಾರೆ. ಅವರ ಸೂಚನೆ ಮೇರೆಗೆ ದರ ಏರಿಕೆ ಸದ್ಯಕ್ಕೆ ಈಗ ಸ್ಥಗಿತ ಮಾಡಲಾಗಿದೆ. ಯಾಕಂದರೆ ಕಳೆದ ವರ್ಷ ಫೆಬ್ರವರಿ 9ನೇ ತಾರೀಕು ಕೂಡ ಏರಿಕೆ ಆಗಿತ್ತು. ಬರೋಬ್ಬರಿ 1 ವರ್ಷ ಆಯಿತು. ಈಗ ನಾಳೆಗೆ 1 ವರ್ಷ ಆಗುತ್ತೆ. ದರ ಏರಿಕೆ ಮಾಡ್ತೀವಿ ಅಂತ BMRCL ಆದೇಶ ಹೊರಡಿಸಿತ್ತು. ರಾಜ್ಯ ಸರ್ಕಾರವೂ ಕೂಡ ಅದಕ್ಕೆ ಅಸ್ತು ಅಂದಿತ್ತು. ಅದಾದಮೇಲೆ ಸಂಸದ ತೇಜಸ್ವಿ ಸೂರ್ಯ ಕೂಡ ತಗಾದೆಯನ್ನು ತೆಗೆದ್ರು. ಈಗ ಮನೋಹರ್ ಲಾಲ್ ಖಟ್ಟರ್ ಈಗ ಸೂಚನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಬೆಲೆ ಏರಿಕೆ ಜಾಸ್ತಿ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕೇಂದ್ರ ಸಚಿವರ ಮಧ್ಯಪ್ರವೇಶದಿಂದ ಈಗ ದರ ಏರಿಕೆ ಗೊಂದಲ ಬಗೆಹರಿದಂತೆ ಕಾಣಿಸ್ತಾ ಇದೆ. ಮೆಟ್ರೋ ದರ ಏರಿಕೆ ಇಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಕೂಡ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಆಲ್ರೆಡಿ ಈಗ ಮೆಟ್ರೋ ದರ ಏರಿಕೆಯಿಂದ ಸಾಕಷ್ಟು ಜನ ಈಗ ನೊಂದು ಹೋಗಿಬಿಟ್ಟಿದ್ದಾರೆ. ಇನ್ನು ಈ ಕುರಿತು ತೀರ್ಮಾನ ಕೈಗೊಳ್ಳುವ ಭರವಸೆಯನ್ನು ಕೂಡ ಈಗ ಕೇಂದ್ರ ಸಚಿವರು ನೀಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯ ದರ ಏರಿಕೆ ಆದೇಶಕ್ಕೆ ತಡೆ ಬಿದ್ದಿರೋದಕ್ಕೆ ಒಂದು ಕಡೆ ಪ್ರಯಾಣಿಕರು ಖುಷಿಯಾಗಿದ್ದಾರೆ, ಮತ್ತೊಂದು ಕಡೆ ಈಗ ಸಂಸದ ತೇಜಸ್ವಿ ಸೂರ್ಯ ಕೂಡ ಇದ್ರ ಬಗ್ಗೆ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬರೋ ಮಂಡೆಯಿಂದ BMRCL ಮತ್ತೆ ಸ್ಟೇಟ್ ಗವರ್ಮೆಂಟು ಮತ್ತೆ ಮೆಟ್ರೋ ಪ್ರೈಸ್ನ 5% ಏರಿಸ್ತಾರೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಇದಾಗಬಾರದು ಅಂತ ಲಾಸ್ಟ್ 1 ವೀಕಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ನಾನು 2 ದಿವಸದ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಯೂನಿಯನ್ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಮನೋಹರ್ ಖಟ್ಟರ್ ಅವರನ್ನು ಮೀಟ್ ಮಾಡಿ ಯಾವುದೇ ಕಾರಣಕ್ಕೂ ಮತ್ತೆ ಫೇರ್ ಹೈಕ್ ಆಗಬಾರ್ದು, ಇದನ್ನು ನೀವು ತಡೆಗಟ್ಟಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಇವತ್ತು ಕೂಡ ಅವ್ರ ಹತ್ರ ಮತ್ತೆ ಮಾತನಾಡಿ ಮತ್ತಷ್ಟು ದಾಖಲೆಗಳನ್ನು ಕಳಿಸಿ, ಹಿಂದೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿದಾಗಲೇ ಸಾಕಷ್ಟು ಮಿಸ್ಟೇಕ್ಗಳಾಗಿದೆ, ಅದನ್ನು ನಾವು ಮತ್ತೆ ಅದನ್ನು ಪರಿಷ್ಕರಿಸಬೇಕು ಅಂತ ಹೇಳ್ತು. ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾಡಿರುವಂತಹ ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುಷ್ಮಿತಾ ಕೊಡ್ತಾ ಹೋಗ್ತಾರೆ. ಸುಷ್ಮಿತಾ, ಒಂದು ಕಡೆ ಆಲ್ರೆಡಿ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಮತ್ತೆ 5% ಏರಿಕೆ ಆಗಿತ್ತು, ಈಗ ಏರಿಕೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಸುಷ್ಮಿತಾ? ಎಸ್ ಸಚಿನ್, ಬೆಂಗಳೂರಿನ ಮೆಟ್ರೋ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಅತಿ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅಂತಾನೆ ಹೇಳ್ಬೋದು. ಹೀಗಾಗಿ ಪ್ರತಿ ವರ್ಷವೂ ಕೂಡ ಮೆಟ್ರೋ ದರದಲ್ಲಿ ಏರಿಕೆ ಆಗುತ್ತೆ. ಅಂದ್ರೆ ಕಳೆದ ವರ್ಷವೂ ಕೂಡ ಫೆಬ್ರವರಿ 9ನೇ ತಾರೀಕು ಮೆಟ್ರೋ ದರದಲ್ಲಿ 71% ಏರಿಕೆ ಆಗಿತ್ತು. ಅದಾದ ನಂತರವೂ ಕೂಡ ಅಂದ್ರೆ ದರ ನಿಗದಿ ಸಮಿತಿ ಏನಿದೆ, ಆ ಒಂದು ನಿಗದಿ ಸಮಿತಿಯ ಶಿಫಾರಸಿನ ಮೇರೆಗೆ ಈ ವರ್ಷವೂ ಕೂಡ 5% ಮೆಟ್ರೋ ದರ ಏರಿಕೆ ಆಗಿತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಈ ಒಂದು ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿರುವಂತದ್ದು. ಒಂದು ರೀತಿಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೇಂದ್ರ ಸಚಿವರಾಗಿರುವಂತಹ ಮನೋಹರ್ ಲಾಲ್ ಖಟ್ಟರ್ ಅವ್ರ ಜೊತೆ ಮಾತನಾಡಿ ಈ ಒಂದು ಮೆಟ್ರೋ ದರ ಏರಿಕೆ ಏನಿದೆ ನಾಳೆಯಿಂದ ಆಗತ್ತೆ, ಅದಕ್ಕೆ ಇವಾಗ ಬ್ರೇಕ್ ಬಿದ್ದಿದೆ ಅಂತ ಹೇಳಿ ಅವರು ತಿಳಿಸಿರುವಂತದ್ದು. ಆದ್ರೆ ಮತ್ತೊಂದು ಕಡೆಯಲ್ಲಿ ಯಾವುದೇ ರೀತಿ BMRCL ಈ ಒಂದು ಮೆಟ್ರೋ ದರದ ಇಳಿಕೆ ಬಗ್ಗೆ ಯಾವುದೇ ರೀತಿ ಇನ್ನೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ. ಸೊ ಇದರಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ 5% ಅಂದ್ರೆ ಈ ಒಂದು ದರ ನಿಗದಿ ಸಮಿತಿ ಏನಿದೆ ಅದು ಪ್ರತಿ ವರ್ಷವೂ ಕೂಡ ಶಿಫಾರಸು ಮಾಡುತ್ತೆ 5% ದರ ಏರಿಕೆ ಮಾಡ್ಲಿಕ್ಕೋಸ್ಕರ. ಸೊ ಹೀಗಾಗಿ ಪದೇ ಪದೇ ದರ ಏರಿಕೆ ಆಗೋದ್ರಿಂದಾಗಿ ಸಾಕಷ್ಟು ಸಾರ್ವಜನಿಕರ ಮೇಲೆ, ಪ್ರಯಾಣಿಕರ ಮೇಲೆ ಇದು ಹೊರೆ ಬೀಳುತ್ತೆ ಅನ್ನುವಂತಹ ಕಾರಣದಿಂದಾಗಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಇದನ್ನ ಅಪೋಸ್ ಮಾಡ್ಕೊಳ್ತಾನೆ ಬಂದ್ರು. ಸಾಕಷ್ಟು ಬಾರಿ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿಕೊಂಡ್ರು. ಅದಾದ ನಂತರ ಕೇಂದ್ರ ಸಚಿವರಾಗಿರುವಂತಹ ಮನೋಹರ್ ಲಾಲ್ ಖಟ್ಟರ್ ಅವ್ರ ಜೊತೆ ಕಳೆದ 2 ದಿನದ ಹಿಂದೆ ಮಾತನಾಡಿ ಅವರ ಬಳಿ ಈ ಒಂದು ದರ ನಿಗದಿ ಸಮಿತಿ ಏನಿದೆ ಅದನ್ನ ಬದಲಾವಣೆ ಮಾಡಬೇಕು, ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ದರ ಏರಿಕೆ ಮಾಡಬಾರದು ಅಂತ ಹೇಳಿ ಅವರು ಮನವಿಯನ್ನು ಕೂಡ ಮಾಡಿದ್ರು. ಹೀಗಾಗಿ ಮನೋಹರ್ ಲಾಲ್ ಖಟ್ಟರ್ ಅವರು ಕೂಡ BMRCL ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಹೀಗಾಗಿ ಸದ್ಯ ನಾಳೆ ಯಾವುದೇ ರೀತಿ ದರ ಏರಿಕೆ ಆಗೋದಿಲ್ಲ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ತಿಳಿಸಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ BMRCL ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ದರ ಏರಿಕೆಯ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ರಾಜ್ಯ ಸರ್ಕಾರ ಒಂದು ಕಡೆ ದರ ಏರಿಕೆಯನ್ನ ಮಾಡ್ತಾ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಆರೋಪ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿ ರಾಜ್ಯ ಸರ್ಕಾರ ಈ ಒಂದು ದರ ಏರಿಕೆಯನ್ನ ಮಾಡ್ತಾ ಇದೆ ಅಂತ ಹೇಳಿ, ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಮೆಟ್ರೋ ದರ ಏರಿಕೆ ಅನ್ನುವಂಥದ್ದು ರಾಜಕೀಯ
ಕೆಸರೆಚ್ಚರಾಟಕ್ಕೆ ಇದು ಕಾರಣ ಆಗಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತಹದ್ದು ಸಚಿನ್. ಹೀಗಾಗಿ ಕಾದ್ ನೋಡಬೇಕಾಗಿದೆ. ಇನ್ನೂ ಕೂಡ ಯಾವುದೇ ರೀತಿ BMRCL ಅಧಿಕೃತ ಮಾಹಿತಿಯನ್ನು ಹೊರಡಿಸಿಲ್ಲ. ನಾಳೆಯಿಂದ ದರ ಏರಿಕೆ ಆಗತ್ತಾ ಇಲ್ವಾ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ. ಇವತ್ತು ಸಂಜೆ ಒಳಗೆ ಒಂದು ವೇಳೆ ಯಾವುದೇ ರೀತಿ ಮಾಹಿತಿ ಬರದೇ ಇದ್ರೆ ನಾಳೆ ಬಹುಶಃ ದರ ಏರಿಕೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇಲ್ಲ ಮತ್ತೊಂದು ಕಡೆಯಲ್ಲಿ ತೇಜಸ್ವಿ ಸೂರ್ಯ ಅವರು ಹೇಳಿದಂತೆ ಈ ಒಂದು ದರ ಏರಿಕೆಗೆ ಸ್ವಲ್ಪ ದಿನದ ಮಟ್ಟಿಗೆ ಬ್ರೇಕ್ ಬೀಳುವಂತಹ ಸಾಧ್ಯತೆಯೂ ಕೂಡ ಇದೆ ಸಚಿನ್. ಧನ್ಯವಾದ ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.